ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಫ್ಯಾಮಿಲಿ ಪೂರ್ತಿ ಇವತ್ತು ಜಾತ್ರೆಗೆ ಹೋಗ್ತಿದ್ದೀವಿ. ಯಾವ ಜಾತ್ರೆ ಅನ್ನೋದಾದರೆ ಡೂರ್ನಹಳ್ಳಿ ಜಾತ್ರೆ. ಕ್ರಿಶ್ಚಿಯನ್ಸ್ ಅವ್ರು ಮಾಡೋದು ಅಂತಂದರೆ ಇಲ್ಲಿ ಜೀಸಸ್ ಚರ್ಚ್ ಎಲ್ಲ ಇದೆ. ಸೊ ಅಲ್ಲಿ ಪ್ರತಿ ವರ್ಷ ಜೂನ್ 13ರಲ್ಲಿ ಜಾತ್ರೆನ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ವರ್ಷಗಳೇ ಆಗಿತ್ತು ಈ ಒಂದು ಜಾತ್ರೆಗೆ ಬಂದು. ನನ್ನ ಮಗ 1 ಇಯರ್ ಬೇಬಿ ಇದ್ದಾಗ ಬಂದಿದ್ದು. ಇವತ್ತು ಅಪ್ಪ ಅಮ್ಮ ಜೊತೆ ಮತ್ತು ನನ್ನ ತಂಗಿ ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋಗ್ತಿದ್ದೀವಿ. ತುಂಬ ವರ್ಷಗಳಾಗಿತ್ತಲ್ಲ ನೋಡಿ. ಸೊ ಈ ಒಂದು ಜಾತ್ರೆನ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ದೇವರಿಗೆ ಈ ರೀತಿ ಉಪ್ಪು, ಮೆಣಸು, ಕಡಲೆ ಹಾಕಿರುವಂಥದ್ದನ್ನು ತೆಗೆದು ಆ ದೇವರು ಮೆರವಣಿಗೆ ಬಂದಾಗ ದೇವ್ರ ಮೇಲೆ ಹಾಕ್ತೀವಿ ಇದನ್ನು. ಕೆಲವೊಂದು ಜಾತ್ರೆಗಳಲ್ಲಿ ನೋಡಿರ್ಬೋದು, ನಂಜನಗೂಡು ಜಾತ್ರೆಯಲ್ಲೆಲ್ಲ ಬಾಳೆಹಣ್ಣೆಲ್ಲನೂ ಹಾಕ್ತಾರಲ್ವ ದೇವರಿಗೆ. ಸೊ ಅದೇ ರೀತಿ ಇಲ್ಲಿ ಸಂತ ಅಂತೋಣಿ ಅವ್ರದ್ದು ಜಾತ್ರೆ ಇದು. ಜೀಸಸ್ ದೇವರು ಇಲ್ಲಿ ಈ ರೀತಿ ದೇವ್ರ ಮೆರವಣಿಗೆ ಬಂದಾಗ ದೇವ್ರ ಮೇಲೆ ಈ ರೀತಿ ಉಪ್ಪು ಇದನ್ನೆಲ್ಲ ಹಾಕ್ತಾರೆ. ಹಾಗೆ ಇಲ್ಲೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಂತೆ ನಾವು ದೇವ್ರ ಮೆರವಣಿಗೆ ಬಂದಾಗ ನಾವು ದೇವರಿಗೆ ಪೂಜೆಗೆಲ್ಲ ಕೊಡ್ತೀವಲ್ವ, ಅದೇ ರೀತಿ ಇವರು ಹೂವಿನ ಹಾರ, ಕ್ಯಾಂಡಲ್ ಎಲ್ಲನೂ ಕೊಡ್ತಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಕೂಡ ಯಾವ ರೀತಿ ಉಪ್ಪನ್ನು ದೇವ್ರ ಮೆರವಣಿಗೆಗೆ ಹಾಕ್ತಿದ್ದಾರೆ ಅಂತ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಚಿಲ್ಟು, ಬುಜ್ಜಿ, ಚಿಟಿ ಎಲ್ಲ ಅವ್ರಿಗೂ ಒಂಥರ ಹೊಸದು. ಚಿನ್ನು 1 ಇಯರ್ ಬೇಬಿ ಇದ್ದಾಗ ನೋಡಿದ್ದು, ಆದರೆ ಅವ್ನಿಗೇನು ನೆನಪಿರುತ್ತೆ ಅಲ್ವಾ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅದರಲ್ಲೂ ನನ್ನ ಮಗ ಅಂತೂ ಜಾತ್ರೆ ಅಂದರೆ ಹೇಗಿರುತ್ತೆ ಅಮ್ಮ ಅಂತ ಕೇಳ್ತಿದ್ದ. ಈ ಸಲ ಜಾತ್ರೆಗೆ ಹೋಗೋಣ ಅಂತ ಹೇಳಿದ್ದಕ್ಕೆ, ಅದಕ್ಕೆ ನೋಡ್ತೀಯಲ್ಲ ನಡಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಅವನಂತೂ ಫುಲ್ ಖುಷಿಯಾಗ್ಬಿಟ್ಟ, ಎಷ್ಟು ಚೆನ್ನಾಗಿದೆ ಈ ಜಾತ್ರೆ ಅಂತ ಹೇಳಿ. ಹಾಗೆ ನಾವು ಚಿಕ್ಕವರಿದ್ದಾಗಂತೂ ಇನ್ನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು. ಹಾಗೆ ತುಂಬ ಜನ ಇರ್ತಿದ್ರು. ಈ ಸಲ ಸ್ವಲ್ಪ ಜನ ಕಡಿಮೆ ಅಂತ ಅನ್ನಿಸ್ತು. ಕಾಲಿಡೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಜನ ಇರ್ತಿದ್ರು. ಆದರೆ ಈ ಸಲ ಸ್ವಲ್ಪ ಯಾಕೋ ನನಗೆ ಜನ ಕಡಿಮೆ ಅಂತ ಅನ್ನಿಸ್ತು. ಬಟ್ ತುಂಬಾ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿ ದೇವ್ರದ್ದು ದರ್ಶನ ಎಲ್ಲ ಆಯಿತು. ತುಂಬ ಚೆನ್ನಾಗಿತ್ತು. ಹಾಗೆ ಇವಾಗ ಚರ್ಚಿಗೆ ಹೋಗ್ತಿದ್ದೀವಿ ಕ್ಯಾಂಡಲ್ ಹಚ್ಚೋದಕ್ಕೆ ಅಂತ ಹೇಳಿ. ಅಲ್ಲಿ ದೇವ್ರ ಮೆರವಣಿಗೆ ಎಲ್ಲ ನೋಡಿಕೊಂಡು ಇವಾಗ ಕ್ಯಾಂಡಲ್ ಹಚ್ಬಿಟ್ಟು ಪ್ರೇಯರ್ ಮಾಡೋಣ ಅಂತ ಹೇಳಿ ಹೋಗ್ತಿದ್ದೀವಿ. ನಾನು ಸ್ಕೂಲಲ್ಲಿದ್ದಾಗೆಲ್ಲ ಪ್ರತಿದಿನ ಬರ್ತಿದ್ದೆ ಚರ್ಚಿಗೆ. ಸ್ಕೂಲ್ ಮುಗಿಸ್ಕೊಂಡು ಚರ್ಚ್ಗೆ ಹೋಗಿ ಪ್ರೇಯರ್ ಮಾಡಿಬಿಟ್ಟು ಹೋಗ್ತಿದ್ವಿ ನಾನು, ನನ್ನ ಫ್ರೆಂಡ್ ಎಲ್ಲ. ಅದೆಲ್ಲ ಚೆನ್ನಾಗಿ ನೆನಪಾಗ್ತಿತ್ತು. ತುಂಬಾ ಖುಷಿಯಾಗ್ತಿತ್ತು. ಹಾಗೆ ನಾವು ಚಿಕ್ಕವರಿದ್ದಾಗಂತೂ ಈ ಒಂದು ಜಾತ್ರೆ ಯಾವಾಗ ಬರುತ್ತೆ ಅಂತ ತುಂಬಾ ವೆಯ್ಟ್ ಮಾಡ್ತಿದ್ವಿ. ಸಮ್ಮರ್ ಹಾಲಿಡೇಸ್ ಮುಗೀತಿದ್ದಂಗೆ ಈ ಒಂದು ಜಾತ್ರೆ ಬರ್ತಿದ್ದಿದ್ದು. ಅವಾಗೆಲ್ಲ ನಾವು ಸಮ್ಮರ್ ಹಾಲಿಡೇಸ್ ಬಂದಮೇಲೆ ಅಯ್ಯೋ ನೆಕ್ಸ್ಟು ಜಾತ್ರೆ ಬರುತ್ತೆ ಅಂತ ಅಷ್ಟು ಖುಷಿಯಾಗಿರ್ತಿದ್ವಿ. ಈ ಮೈಸೂರು ಎಕ್ಸಿಬಿಷನಲ್ಲೆಲ್ಲ ಹೋಗೋದಕ್ಕೆ ಮಕ್ಕಳು ಯಾವ ರೀತಿ ಖುಷಿ ಪಡ್ತಾರೆ, ಸೇಮ್ ಅದೇ ರೀತಿ ಇರುತ್ತೆ ಇಲ್ಲೂ ಕೂಡ. ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗೆ ಇವಾಗ ಚರ್ಚ್ ಒಳಗಡೆ ಬಂದ್ವಿ. ಇಲ್ಲಿ ಸಂತ ಅಂತೋಣಿ ಅವರು ಇರೋದು. ಇಲ್ಲಿ ಇವರು ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಪ್ರೇಯರ್ ಮಾಡಿ ಆಶೀರ್ವಾದ ತಗೊಂಡು ಹೊರಗಡೆ ಹೋಗಿ ಕ್ಯಾಂಡಲ್ ಹಚ್ಚೋದು. ಒಳಗಡೆ ಯಾರು ಕ್ಯಾಂಡಲ್ ಹಚ್ಚೋ ಆಗಿಲ್ಲ ಅಂತ ಹೇಳಿದ್ರು. ಸೊ ಇವಾಗ ಇಲ್ಲಿ ಫಾದರ್ಗಳು ಏನಿರ್ತಾರೆ, ಫಾದರ್ ಅವರು ನಮಗೆ ಆಶೀರ್ವಾದನ ಮಾಡ್ತಾರೆ. ಸೊ ಅವ್ರ ಹತ್ರ ನಾವು ಆಶೀರ್ವಾದನ ತಗೊಳ್ತಿದ್ವಿ.
ಮಕ್ಕಳು ಕೂಡ ತುಂಬ ಖುಷಿಯಾಗಿ ಇದು ಮಾಡ್ಕೊಳ್ತಿದ್ರು, ಆಶೀರ್ವಾದನ ತಗೊಂಡ್ರು. ಅವ್ರಿಗೆಲ್ಲ ತುಂಬ ಆಶ್ಚರ್ಯ ಏನು ಹಿಂಗೆ ಮಾಡ್ತಾರೆ ಅಂತ ಹೇಳಿ. ನಮಗೆ ಯಾವ ರೀತಿ ಹಿಂದೂ ಟೆಂಪಲಲ್ಲೆಲ್ಲ ಅವರು ಆಶೀರ್ವಾದ ಮಾಡ್ತಾರೆ, ಸೇಮ್ ಇಲ್ಲೂ ಕೂಡ ಈ ಚರ್ಚಲ್ಲಿ ಇದೇ ರೀತಿ ನಮಗೆ ಆಶೀರ್ವಾದ ಎಲ್ಲ ಮಾಡಿದ್ರು. ಸೊ ಇವಾಗ ಇಲ್ಲಿ ಆಶೀರ್ವಾದ ತಗೊಂಡು ನಾವು ಪ್ರೇಯರ್ ಎಲ್ಲ ಮುಗಿಸಿ ಹೊರಗಡೆ ಕ್ಯಾಂಡಲ್ ಹಚ್ಚೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿ ಇರುತ್ತೆ ಇದು ಜಾತ್ರೆ. ಯಾರಾದರೂ ನೋಡಿಲ್ಲ ಅಂದರೆ ಪ್ರತಿ ವರ್ಷ ನಡೆಯುತ್ತೆ. ಜೂನ್ 13ರಲ್ಲಿ ಈ ಒಂದು ಜಾತ್ರೆ ನಡೆಯೋದು. ಸೊ ಯಾರಾದರೂ ನೋಡಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಬಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಒಳ್ಳೇದು ಕೂಡ ಆಗಿದೆ ಇಲ್ಲಿ ಬಂದು ಹೋಗಿರೋರಿಗೆ. ಇವಾಗ ಕ್ಯಾಂಡಲ್ ಹಚ್ಚೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದೀವಿ. ನೋಡ್ತಿರ್ಬೋದು ಇಲ್ಲಿ ನಾವು ಕ್ಯಾಂಡಲ್ನ ಹಚ್ಬಿಟ್ಟು ದೇವ್ರದ್ದು ಪ್ರೇಯರ್ ಮಾಡಿಬಿಟ್ಟು ಕೊಡ್ತೀವಿ ಅವ್ರಿಗೆ. ಕೊಟ್ಟ ತಕ್ಷಣ ಅವರು ಆಫ್ ಮಾಡಿ ಇಟ್ಬಿಡ್ತಾರೆ. ತುಂಬ ಜನ ಕೊಡ್ತಾನೆ ಇರ್ತಾರೆ. ಸೊ ಆ ರೀತಿ ನೋಡಿ, ಈ ರೀತಿ ಕ್ಯಾಂಡಲ್ನ ಹಚ್ಬಿಟ್ಟು ನಾವು ಪ್ರೇಯರ್ ಮಾಡಿಬಿಟ್ಟು ಕೊಡೋದು. ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಜಾತ್ರೆ. ನಾನು ಬೇರೆ ಎಲ್ಲೂ ನೋಡಿಲ್ಲ ಈ ಥರ ಮಾಡೋದನ್ನು. ತುಂಬ ಚೆನ್ನಾಗಿರುತ್ತೆ. ಹಿಂದೂ ದೇವಾಲಯಗಳಲ್ಲಿ ಮಾಡೋಂಥ ಜಾತ್ರೆಗಳನ್ನ ನೋಡಿರ್ತೀರ, ಆದರೆ ಕ್ರಿಶ್ಚಿಯನ್ಸ್ ಅವ್ರು ಮಾಡೋಂಥ ಜಾತ್ರೆನ ಯಾರೂ ತುಂಬ ಜನ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಸೊ ನೋಡಬೇಕು ಅಂತ ಇಷ್ಟ ಇದ್ದರೆ ಜೂನ್ 13 ಡೋರ್ನಹಳ್ಳಿ ಇಲ್ಲಿ ನೀವು ಈ ಒಂದು ಜಾತ್ರೆನ ನೋಡ್ಬೋದು. ಇವಾಗ ನೆಕ್ಸ್ಟು ಜೀಸಸ್ ಇರೋವಂಥ ಚರ್ಚಿಗೆ ಬಂದ್ವಿ. ಈ ಒಂದು ಚರ್ಚ್ಗೆ ನಾವು ಸ್ಕೂಲಲ್ಲಿದ್ದಾಗ ಪ್ರತಿದಿನ ಬರ್ತಿದ್ವಿ. ತುಂಬ ಖುಷಿ ಆಯಿತು ನನಗಂತೂ. ನಾನು ತುಂಬ ಬಿಲೀವ್ ಮಾಡ್ತಿದ್ದೆ ಈ ಒಂದು ಗಾಡ್ನ. ಈಗಲೂ ಕೂಡ ತುಂಬ ನಂಬ್ತೀನಿ. ನನಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ನಾವು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿರೋದ್ರಿಂದ ನಮಗೆ ಏನೋ ಒಂಥರ ಜೀಸಸ್ ಅಂದರೆ ತುಂಬ ಇಷ್ಟ. ತುಂಬಾ ಇಷ್ಟಪಡ್ತೀವಿ. ತುಂಬ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ನಾವು ಪ್ರತಿಯೊಂದು ಎಕ್ಸಾಮ್ ಇರಬೇಕಾದ್ರೂ ಇಲ್ಲಿ ಬಂದು ಪ್ರೇಯರ್ ಮಾಡಿ ಎಲ್ಲ ಹೋಗ್ತಿದ್ವಿ. ಅದೆಲ್ಲ ತುಂಬ ಚೆನ್ನಾಗಿ ನೆನಪಾಗ್ತಿತ್ತು. ನನ್ನ ಮಗನಿಗೂ ಕೂಡ ಹೇಳ್ತಾ ಇದ್ದೆ ನಾನು, ನಾವು ಈ ರೀತಿ ಪ್ರೇಯರ್ ಮಾಡೆಲ್ಲ ಹೋಗ್ತಿದ್ವಿ ಇಲ್ಲಿ ಬಂದು ಅಂತ. ಅವನು ಫುಲ್ ಖುಷಿಯಾಗಿದ್ದ ನೋಡಿಬಿಟ್ಟು. ಅವ್ನಿಗೊಂಥರ ಹೊಸದು ಇದೆಲ್ಲ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಇವಾಗ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ಜಾಸ್ತಿ ಯಾವುದೇ ಶಾಪ್ಗೂ ಹೋಗಲಿಲ್ಲ. ತುಂಬ ಶಾಪ್ಸ್ ಇರುತ್ತೆ. ಮಕ್ಕಳಿಗೆ ಬೇಕಾದಷ್ಟು ಟಾಯ್ಸ್ ಎಲ್ಲ ಇರುತ್ತೆ. ಹಾಗೆ ಬೇಕಾದಷ್ಟು ಆಟ ಎಲ್ಲ, ಗೇಮ್ಸ್ ಎಲ್ಲ ಆಡಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಷ್ಟು ಥರದ್ದು ಬೇಕಾದರೂ ತಿಂಡಿಗಳೆಲ್ಲ ಸಿಗುತ್ತೆ ನಿಮಗೆ. ಸೇಮ್ ಮೈಸೂರು ಎಕ್ಸಿಬಿಷನ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ನೋಡ್ತಿರ್ಬೋದು ಗೇಮ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ಮಕ್ಕಳಂತೂ ಹೊರಗಡೆ ಬರ್ತಿದ್ದಂಗೆ ಗೇಮ್ಸ್ ಹತ್ರನೇ ಹೋಗ್ಬಿಡೋಣ ಅಂತ ಹೇಳಿ ಇದು ಮಾಡಿದ್ರು. ನಾವು ಯಾವುದೇ ಬೇರೆ ಶಾಪ್ ಹತ್ರ ಎಲ್ಲ ಹೋಗಲಿಲ್ಲ. ಮಾಮೂಲಿ ನಿಮಗೆ ಬೇಕಾಗಿರೋಂಥ ಎಲ್ಲ ಐಟಮ್ಗಳು ಕೂಡ ಸಿಗುತ್ತೆ. ಸೊ ಅದರಿಂದಾಗಿ ಏನೂ ತಗೊಳ್ಳೋಂಥದ್ದು ಅವಶ್ಯಕತೆ ಏನೂ ಇರಲಿಲ್ಲ. ಸೊ ಅಲ್ಲಿಗೆಲ್ಲ ಹೋಗಲಿಲ್ಲ. ಜಸ್ಟ್ ಪ್ರೇಯರ್ ಮಾಡಿದ್ವಿ. ಅದಾದಮೇಲೆ ಮಕ್ಕಳನ್ನ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವರು ಯಾವ ಗೇಮ್ ಆಡ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು, ಅವರು ದೊಡ್ಡವ್ರು ಆಡೋದನ್ನೆಲ್ಲ ಆಡ್ತೀವಿ ಅಂತಾರೆ. ಆದರೆ ಅದನ್ನೆಲ್ಲ ಆಡಿಸೋದಕ್ಕೆ ನಿಜವಾಗ್ಲೂ ಭಯ ಆಗ್ತಿತ್ತು. ಇವ್ರ ಮೊದಲೇ ತುಂಬ ಚೇಷ್ಟೆ ಮಕ್ಕಳು. ಸೊ ಅದರಿಂದಾಗಿ ತುಂಬ ದೊಡ್ಡದೆಲ್ಲ ಬೇಡ, ಚಿಕ್ಕ ಚಿಕ್ಕದು ಆಟ ಆಡಲಿ ಮಕ್ಕಳು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಫಸ್ಟು ಮಕ್ಳಿಗೆ ಏನೇ ಇದ್ದರೂ ಕಾರ್ ಅಂದರೆ ಇಷ್ಟ ಅಲ್ವಾ. ಸೊ ಅದನ್ನೇ ಆಟ ಆಡ್ತೀವಿ ಅಂತ ಹೇಳಿದ್ರು. ಯಾವ್ದಾಡ್ತೀರಾ? ಇದಾಡ್ತೀರಾ? ಅದಾಡ್ತೀರಾ? ಇದಾಡ್ತೀರಾ? ಮಕ್ಕಳು ಫಸ್ಟು ಕಾರ್ ಓಡಿಸ್ತೀವಿ ಅಂತಲೇ ಹೇಳಿದ್ರು. ಯಾವ್ದಾಡ್ತೀರಾ ಅಂತ ಕೇಳಿದ್ದಕ್ಕೆ ಫಸ್ಟು ಕಾರ್ ಓಡಿಸ್ಬಿಡ್ತೀವಿ, ಆಮೇಲೆ ಬೇರೆದು ನೋಡ್ತೀವಿ ಅಂತ. ಸೊ ಆಯಿತು ಅಂತ ಅಂದ್ಬಿಟ್ಟು ಕೂರಿಸಿದ್ವಿ. ಚಿಟ್ಟಿ ನಾನು ಕೂಡ ಹೋಗ್ತೀನಿ ಅಂತ ಹಠ ಮಾಡ್ದ. ಆದರೆ ಅವನು ಒಬ್ಬನ್ನೇ ಕೂರಿಸೋದಕ್ಕೆ ಸ್ವಲ್ಪ ಭಯ ಅನ್ನಿಸ್ತು. ಸೊ ಅದರಿಂದಾಗಿ ಚಿಲ್ಟು ಪಕ್ಕನೇ ಕೂರಿಸಿದ್ದೀವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ದ ಚಿಟ್ಟಿ ಅಂತೂ. ಬರ್ತಾನೆ ಇರಲಿಲ್ಲ. ಸಾಕು ಬಾ ಅಂತ ಕರೆದ್ರೂ ನಾನು ಬರಲ್ಲ ಅಂತಲೇ ಇದ್ದ. ಅವನು ಅಷ್ಟೇ, ಅಷ್ಟು ಪುಟಾಣಿ ಇದ್ರೂ ಎಲ್ಲ ಗೇಮ್ಸು ಆಡಬೇಕು ಅಂತಿದ್ದ. ಅವರೇ ಬೇಡ ಅನ್ನೋ ಗೇಮ್ಸ್ನೆಲ್ಲ ನಾನು ಆಡ್ತೀನಿ ಅಂತ ಹೇಳ್ತಿದ್ದ ಅವನು. ತುಂಬ ಖುಷಿ ಆಯಿತು ಮಕ್ಕಳನ್ನ ಕರ್ಕೊಂಡು ಬಂದು. ತುಂಬ ಎಂಜಾಯ್ ಮಾಡಿದ್ರು. ನಾನು ಹಂಗೂ ನನ್ನ ತಂಗಿಗೆ ಚಿಟ್ಟಿ ಬೇಡ, ಅವನನ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಅವಳು ಇಲ್ಲ ಎಂಜಾಯ್ ಮಾಡ್ತಾನೆ, ಕರ್ಕೊಂಡು ಹೋಗು ಅಂತ ಹೇಳ್ತಿದ್ಲು. ಅವಳಿಗೆ ಬೇರೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅವಳು ಬೇರೆ ಫಂಕ್ಷನ್ಗೆ ಹೋದ್ಲು. ಸೊ ಅದರಿಂದಾಗಿ ಚಿಟ್ಟಿನೂ ನಮ್ಮ ಜೊತೆನೇ ಕಳಿಸಿದ್ಲು. ಬಟ್ ಚಿಟ್ಟಿ ಅಂತೂ ತುಂಬಾ ಎಂಜಾಯ್ ಮಾಡ್ದ. ತುಂಬ ಖುಷಿ ಆಯಿತು. ಒಂದೊಂದು ಸಲ ಈ ಜಾತ್ರೆಯಲ್ಲಿ ತುಂಬಾ ಮಳೆ ಬಂದ್ಬಿಡುತ್ತೆ. ಯಾವುದೇ ರೀತಿ ಗೇಮ್ಸ್ನ ಆಡೋದಕ್ಕಾಗಲ್ಲ. ತುಂಬ ಹಿಂಸೆ ಅನಿಸ್ಬಿಡುತ್ತೆ. ಬಟ್ ಈ ಸಲ ಯಾವುದೇ ರೀತಿ ಮಳೆ ಏನೂ ಇರಲಿಲ್ಲ. ಆರಾಮಾಗಿ ಮಕ್ಕಳನ್ನೆಲ್ಲ ಆಟ ಆಡಿಸಿದ್ವಿ. ಅವರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ನನ್ನ ಮಗ ಅಂತೂ ಅಮ್ಮ ಮತ್ತೆ ಯಾವಾಗ ಬರುತ್ತೆ ಜಾತ್ರೆ ಅಂತ ಕೇಳ್ತಿದ್ದ ಮನೆಗೆ ಕರ್ಕೊಂಡು ಹೋದಾಗ. ಅವನಿಗೆ ನೆಕ್ಸ್ಟ್ ಇಯರ್ ಬರುತ್ತೆ ಅಂತ ಹೇಳಿದೆ. ನಮಗೆ ಬೆಂಗಳೂರಿಂದ ಬರಬೇಕಲ್ವ. ಸೊ ಅದರಿಂದಾಗಿ ತುಂಬ ದೂರದಿಂದ ಒಂದು ದಿನಕ್ಕೆ ಯಾರು ಬರ್ತಾರೆ ಅಂತ ಅನಿಸುತ್ತೆ.
ಬಟ್ ಅವನಂತೂ ಅಮ್ಮ ನೆಕ್ಸ್ಟ್ ಇಯರು ಬರೋಣ ಅಂತ ಹೇಳ್ತಿದ್ದ. ಮಕ್ಕಳು ಫುಲ್ ಖುಷಿಯಾಗಿದ್ರಲ್ಲ, ಅದು ತುಂಬಾ ಖುಷಿ ಆಯಿತು. ಅದು ಅಲ್ಲದೆ ನನಗೆ ತುಂಬ ವರ್ಷಗಳಾಗಿದ್ದರಿಂದ ನೋಡಬೇಕು ಅಂತ ಅನ್ನಿಸ್ತಿತ್ತು ಜಾತ್ರೆನ. ತುಂಬ ವರ್ಷಗಳಾಗ್ಬಿಡುತ್ತಲ್ಲ ಅಂತ. ಒಂದು ಕಾಲದಲ್ಲಿ ಈ ಒಂದು ಜಾತ್ರೆಗೆ ಎಷ್ಟೆಲ್ಲ ವೆಯ್ಟ್ ಮಾಡ್ತಿದ್ವಿ ಚಿಕ್ಕದ್ರಲ್ಲಿ. ಇವಾಗ ಹೋಗೋದಕ್ಕೆ ಆಗ್ತಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು. ಸೊ ಈ ಸಲ ಜಾತ್ರೆಗೆ ಬಂದು ತುಂಬಾ ಖುಷಿ ಆಯಿತು. ದೇವ್ರಿಗೆ ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡಿ ಮಕ್ಕಳನ್ನೆಲ್ಲ ಆಟ ಆಡ್ಸ್ಕೊಂಡು ಹೋಗಿದ್ದು ತುಂಬಾ ಖುಷಿ ಆಯಿತು. ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಎಷ್ಟು ಕರೆದ್ರೂ ಬರ್ತಿಲ್ಲ. ಚಿಲ್ಟು ಮತ್ತು ಚಿನ್ನು ಇಬ್ಬರು ಬೇರೆ ಗೇಮ್ಸ್ ಆಡೋದಕ್ಕೆ ಅಂತ ಹೋದರು. ಚಿಟ್ಟಿ ನಾನು ಹೋಗಬೇಕು ಅಂತ ಹೇಳ್ತಿದ್ದ. ಸೊ ಅದಕ್ಕೆ ಹಾರ್ಸ್ ರೈಡಿಂಗ್ ಕೂರ್ಸೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಯಾವ ಮಕ್ಕಳು ಇರಲಿಲ್ಲ. ಸೊ ಒಬ್ಬನ್ನೇ ಹೇಗೆ ಆಡಿಸೋದು ಅಂತ ಸ್ವಲ್ಪ ಭಯ ಆಗ್ತಿತ್ತು. ಆಮೇಲೆ ಸ್ಲೋ ಆಗಿ ಆಡಿಸಿ ಅಂತ ಹೇಳಿದ್ವಿ. ತುಂಬಾ ಎಂಜಾಯ್ ಮಾಡ್ತಿದ್ದ. ಎಷ್ಟು ಕರೆದ್ರೂ ಬರಲ್ಲ ಅಂತಿದ್ದ. ನೋಡಿ ಎಷ್ಟು ಕರೆದ್ರೂ ನಾನು ಬರಲ್ಲ ಅಂತಿದ್ದ. ಬರಲ್ಲ ಅಂತಿದ್ದಾನೆ. ಚಿಟ್ಟಿ ಬಾ. ಚಿಲ್ಟು ಚಿನ್ನು ಇಬ್ಬರು ಈ ಒಂದು ಗೇಮನ್ನು ಆಡೋದಕ್ಕೆ ಅಂತ ಬಂದಿದ್ದಾರೆ. ಪಾಪ ಚಿಟ್ಟಿ ಇದನ್ನು ಆಟ ಆಡಬೇಕು ಅಂತ ಅಳ್ತಿದ್ದಾನೆ. ಆದರೆ ಇದು ತುಂಬ ಚಿಕ್ಕ ಮಕ್ಕಳಿಗೆ ಸೇಫ್ ಅಲ್ಲ ಅಂತ ಬೇಡ ಅಂತ ಹೇಳಿದ್ವಿ ಅವನಿಗೆ. ಏನಪ್ಪ ಚಿಟ್ಟಿ ಏನು ಏನು ಚಿಟ್ಟಿ ಏನಪ್ಪ? ನೋಡಿದ್ರಲ್ವಾ ಚಿಟ್ಟಿ ಎಷ್ಟೊಂದು ಅಳ್ತಿದ್ದಾನೆ ಅಂತ ಈ ಒಂದು ಗೇಮ್ನು ಆಡಬೇಕು ಅಂತ. ಆದರೆ ತುಂಬ ಚಿಕ್ಕ ಮಕ್ಕಳು ಬೇಡ ಅಂತ ಹೇಳಿ ಈ ಒಂದು ಗೇಮ್ ಕಳಿಸ್ಲಿಲ್ಲ ಅಷ್ಟೇ. ಅಟ್ಲೀಸ್ಟ್ ಒಂದು 3 ಇಯರ್ಸ್ ಆದರೂ ಆಗಿರಬೇಕು ಈ ಒಂದು ಗೇಮ್ ಆಡೋದಕ್ಕೆ. ಪಾಪ ಅವನಿನ್ನ ತುಂಬ ಚಿಕ್ಕವನು, ಅದಕ್ಕೆ ಬೇಡ ಅಂತ ಕಳಿಸ್ಲಿಲ್ಲ. ಅವರಿಬ್ಬರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಮನೇಲೂ ಇದೇ ರೀತಿ ಬೆಡ್ ಮೇಲೆ ಇಬ್ಬರು ಹೀಗೆ ಕುಣಿತಾರೆ, ಇಲ್ಲೂ ಇದೇ ರೀತಿ ಆಡ್ತಿದ್ರು. ನೋಡಿ ಹೇಗೆಲ್ಲ ಆಡ್ತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅವರಂತೂ. ಅವರಿಬ್ಬರು ಖುಷಿಯಾಗಿದ್ದು ನೋಡ್ಬಿಟ್ಟು ನಮಗೂ ಕೂಡ ತುಂಬಾ ಖುಷಿ ಆಯಿತು. ಎಷ್ಟು ತರಲೆ ಮಾಡ್ತಿದ್ರು ಅಂದರೆ ಈ ಬೇರೆ ಮಕ್ಕಳೆಲ್ಲ ಎಷ್ಟು ಸೈಲೆಂಟಾಗಿ ಹೇಗೆ ಆಡ್ತಿದ್ದಾರೆ, ಆದರೆ ಇವರಿಬ್ಬರಂತೂ ಅಷ್ಟು ಜೋರಾಗಿ ಕೂಗಾಡಿಕೊಂಡು ಇಬ್ಬರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ನಾನು ಈ ಕಡೆ ಹೋಗೋಣ, ನೀನು ಆ ಕಡೆ ಬಾ ಅಂತ ಹೇಳ್ಕೊಂಡು ಆಟ ಆಡುತ್ತಿದ್ರು. ಅದಾದಮೇಲೆ ಇನ್ನು ಮಕ್ಕಳಿಗೆ ಏನಾದರೂ ಟಾಯ್ಸ್ ಕೊಡಿಸ್ಲೇಬೇಕಲ್ವ, ಅವರಂತೂ ಸುಮ್ಮನೆ ಬರೋದೇ ಇಲ್ಲ. ಸೊ ಎಲ್ಲರೂ ಒಂದೊಂದು ಟಾಯ್ ಎಲ್ಲ ತಗೊಂಡ್ರು. ಅವ್ರಿಗೆ ಬೇಕಾಗಿದ್ದೆಲ್ಲ ಕಾರೆಲ್ಲ ತಗೊಂಡ್ರು. ಟಾಯ್ಸ್ ಎಲ್ಲ ತೊಗೊಂಡಾದ್ಮೇಲೆ ಹಾಗೆ ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳ್ದ ಚಿನ್ನು. ಬಟ್ ಚಿಲ್ಟು ಕೋಲ್ಡ್ ಆಗಿದೆ, ನಂಗೆ ಬೇಡ ಅಂತ ಹೇಳ್ದ. ಸೊ ಎಲ್ರಿಗೂ ಐಸ್ ಕ್ರೀಮ್ ಬೇಡ, ಅದು ಅಷ್ಟು ಚೆನ್ನಾಗಿರಲ್ಲ, ಒಳ್ಳೆ ಕ್ವಾಲಿಟಿ ಇರಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕಬ್ಬಿನ ಹಾಲಲ್ಲಿ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹಾಗೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಮಕ್ಕಳು ಊಟ ಮಾಡಿ ಮಲಗೋ ಟೈಮ್ ಆಗಿತ್ತು. ಇನ್ನು ಇಲ್ಲೇ ಆಟ ಆಡಿಸ್ತಾ ನಿಂತ್ಕೊಂಡ್ರೆ ಇನ್ನು ಮನೆಗೆ ಹೋಗೋ ಅವ್ರು ಊಟ ಏನೂ ತಿನ್ನಲ್ಲ, ಹಾಗೆ ಮಲಗಿಬಿಡ್ತಾರೆ ಅಂತ ಹೇಳಿ ಸಾಕು, ಆಟನೂ ಆಡಿಸಾಯ್ತು, ಟಾಯ್ಸ್ ಎಲ್ಲ ಕೊಡಿಸಿದ್ದು ಆಯಿತು ಅಂತ ಹೇಳಿ ಇವಾಗ ಕಬ್ಬಿನ ಹಾಲು ಕುಡಿದು ಮನೆಗೆ ಹೊರಟ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಮ್ಮ ಜಾತ್ರೆ ವ್ಲಾಗ್ ಆಗಿತ್ತು. ತುಂಬ ವರ್ಷದಿಂದ ಹೋಗಬೇಕು ಅಂತ ಅಂದ್ಕೊಂಡು ಈ ವರ್ಷ ಹೋದ್ವಿ. ತುಂಬಾ ಖುಷಿ ಆಯಿತು. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.